2 ಇಷ್ಟಿಷ್ಟು ಎತ್ತರ ಕಲ್ಬಿ ಉದ್ದ ಒಂದು 5-6 ಅಡಿ ಉದ್ದ 3-4 ಅಡಿ ಅಗಲ ಇಂಥ ಇದರಲ್ಲಿ ತುಂಬಿಸಿಟ್ಟಂಥ ಇವು ಇದ್ದು ಇದಕ್ಕೆಲ್ಲ ಗೆದ್ದಲು ಒರಲೆ ಶುರುವಾಗಿ ಅವೆಲ್ಲ ಪುಡಿ ಪುಡಿ ಆಗಿ ಹೋದು. ಇದರಲ್ಲಿ ನೋಡಿ ಬರ ಹೀಗಿದೆ, ಇದು ಹಳೆಗನ್ನಡ. ನಮಗೆ ಅದರದ್ದು ನಮ್ಮ ಕನ್ನಡ ಓದೋದೇ ಅಭ್ಯಾಸ ಬಿಟ್ಟರೆ ಹಳೆಗನ್ನಡ ಗೊತ್ತೇ ಇಲ್ಲ. ಈ ಹಲಿಗೆಯನ್ನಿಟ್ಟು ಗೊತ್ತಾಗಲ್ಲ, ಇಲ್ಲಿಂದ ಹೀಗೆ ಪ್ರಾರಂಭ, ಹೀಗೆ ಇಲ್ಲಿಂದ ಹೀಗೆ ಓದ್ಕೊಂಡು ಬರೋದು. ಆ ಹಾಳೆ ಆದ್ಕೊಳ್ಳೆ ಮತ್ತೊಂದು ಹಾಳೆ, ಪುಸ್ತಕದ ಹಾಳೆ ಮುರ್ಚಿ ಮಾಡ್ತೀವಲ್ಲ ಹಾಗೆ ಇದೇ ರೀತಿಯಿಂದ ತೆಳು ಹಾಳೆಗಳಿಗೆ ಇದೇ ನೋಡ್ರಿ. ಇಲ್ಲಿ ಬರೆದಿದ್ದಾರೆ, ಅದಷ್ಟು ಸ್ಪಷ್ಟತೆ ಇಲ್ಲ ಹಲಿಗೆ ಮೇಲೆ. ಕ್ರಿಯಾ ಸಂಗ್ರಹ ಬಸದಿಗಿಂತ ವಿಭಿನ್ನವಾಗಿದೆಯಲ್ಲ, ತುಂಬಾ ಡಿಫರೆಂಟ್ ಆಗಿದೆ ಮೇಡಮ್. ಇದು ತುಂಬಾ ಅಲಂಕಾರಿಕವಾಗಿದೆ. ಹೌದು, ಇದು ಸೀಮೆ ಬಸದಿ ಅಂತ. ದಿವಸಕ್ಕೆ 2-3 ಜನ ಪ್ರಾಣ ಬಿಟ್ಬಿಟ್ರು, ಗೊತ್ತಾಗಲ್ಲ. ಆವಾಗ ಇವರಿಗೇನು ಇಲ್ಲಿಂದ ಜಾಗ ಬಿಟ್ಟರೆ ನಮ್ಮ ಹಿರಿದಾದವರು ಅಜ್ಜಿಯವರು ಅವರಿಗೆಲ್ಲ ಏನು ಅಂದ್ರೆ ಭಾವನೆ, ಬೇರೆ ಕಡೆ ಕರ್ಕೊಂಡು ಹೋದರೆ ಮಗನನ್ನು ಇವನು ಉಳಿಸ್ಕೋಬೋದು ಹೀಗೆ ಅಂತ ಹೇಳ್ತಕ್ಕಂಥ ಭಾವನೆ. ಹೊಗೆಕೆರೆ ಮತ್ತು ಹಾಡೊಳ್ಳಿ 2 ಕಡೆಗೂ ನಮ್ಮ ಹಿರಿದ ಅಜ್ಜ ಅವರು ಇದ್ದಂಥ ಸ್ಥಳ ಅದು ಅನಾದಿಯಿಂದ. ಕಾಲದಲ್ಲಿ ಸಂಬಳ ಇರಲ್ಲ, ಜಮೀನನ್ನೇ ಕೊಡ್ತಿದ್ರು. ನಮ್ಮ ಈ ಹಾರಿಗೆಯಲ್ಲೂ ದೇವಸ್ಥಾನಕ್ಕೆ 14 ಎಕರೆ. ಈಗ ಕಾನೂನು ಭೂ ಸುಧಾರಣೆಯಿಂದಾಗಿ ಏನು ಇಲ್ಲಾಗಿದೆ. ನಾವೇನು ಚೂರ್ಪಾರು ಮಾಡ್ತಾ ಇದ್ದೀವಿ ಅಷ್ಟು ಮಾತ್ರ ನಮ್ಮ ಹತ್ರ ಉಳ್ಕೊಂಡೈತೆ. ವೀಕ್ಷಕರೇ, ರಾಣಿ ಚೆನ್ನಭೈರಾದೇವಿ ಕುರುಗಳನ್ನ ಹುಡ್ಕೊಂಡು ಮತ್ತೊಂದು ಸ್ಥಳಕ್ಕೆ ಬಂದಿದ್ವಿ. ಆ ಸ್ಥಳ ಏನು, ಇಲ್ಲಿ ಯಾರು ಸಿಗ್ತಾರೆ ಎಲ್ಲವನ್ನು ನಮಗೆ ಲೋಕರಾಜ್ ಸರ್ ಹೇಳ್ತಾರೆ. ಸರ್, ಆಕ್ಚುಲಿ ಇದು ಯಾವ ಊರು ಮೇಡಮ್? ಇದು ಹಾರಿಗೆ ಅಂತ ಊರ ಹೆಸರು. ಯಾವ ತಾಲೂಕಿಗೆ ಬರುತ್ತೆ? ಇದು ಸಾಗರ ತಾಲೂಕು, ಕರೂರು ಹೋಬಳಿ. ಹಾಗಾದ್ರೆ ನಾವು ಮತ್ತೆ ಶಿವಮೊಗ್ಗದಲ್ಲೇ ಇದ್ದೀವಿ. ನಾವು ಇಲ್ಲಿಗೆ ಬಂದಿರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಂಗೀತಪುರ ಅಥವಾ ಹಾಡುವಳ್ಳಿ ಅಲ್ಲಿಯ ಒಂದು ಮೂಲ ಕುಟುಂಬ ಇಲ್ಲಿ ನೆಲೆಯಾಗಿದೆ. ಅವರ ಹಿನ್ನೆಲೆ ಏನು, ಅವ್ರು ಯಾಕೆ ಇಲ್ಲಿಗೆ ಬಂದರು, ಅವರ ಬದುಕು ಹೇಗಿದೆ ಅನ್ನುವಂಥದ್ದನ್ನ ಆ ಕುಟುಂಬದ ಮುಖ್ಯಸ್ಥರಿಂದಲೇ ತಿಳ್ಕೊಳ್ಳೋಣಂತೆ. ಖಂಡಿತ ಸರ್, ಬನ್ನಿ. ಹಾಗಾಗಿ ಬನ್ನಿ ಹೋಗೋಣ. ಏನಿದು? ಬಸದಿ ಇದು. ಓ, ಇಲ್ಲೂ ಬಸದಿ ಇದೆಯಾ? ಮೇಡಮ್, ಇದು ಬಸದಿ. ಪುರೋಹಿತ್ ಒಂದು ನಿಮಿಷನಾ? ಓಕೆ, ಇಲ್ಲಿ ದರ್ಶನ ಮಾಡಬಹುದು. ರಿನೋವೇಟ್ ಆಗಿದೆ ಅನಿಸ್ತಾ ಇದೆ. ಇತ್ತೀಚೆಗೆ. ಬಸದಿಗಿಂತ ವಿಭಿನ್ನವಾಗಿದೆಯಲ್ಲ, ತುಂಬಾ ಡಿಫರೆಂಟ್ ಆಗಿದೆ ಮೇಡಮ್. ಇದು ತುಂಬಾ ಅಲಂಕಾರಿಕವಾಗಿದೆ. ಹೌದು, ಇದು ಸೀಮೆ ಬಸದಿ ಅಂತ. ಅಂದ್ರೆ ಒಂದು ಸೀಮೆಗೆ ಈಗ ಒಂದು ಬಸದಿ ಇತ್ತು ಅಂದ್ರೆ ಅಲ್ಲಿಯ ಶ್ರಾವಕರೆಲ್ಲ ಸೇರಿ ಈ ಬಸದಿಯನ್ನ ಮಾಡಿಕೊಂಡು ಇಲ್ಲಿ ತಮ್ಮ ಇದನ್ನ ಮಾಡ್ಕೊಳ್ತಾರೆ, ತಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳು. ಸೊ ಹಾಗಾಗಿ ಈ ಬಸದಿಯ ವ್ಯಾಪ್ತಿಗೆ 1,000ಕ್ಕೂ ಹೆಚ್ಚು ಜೈನ ಮನೆತನಗಳು ಬರ್ತವೆ. ಹಾಗಾಗಿ ಇಲ್ಲಿ ಜನಸಂಖ್ಯೆ ಈ ಬಸದಿಗೆ ಜಾಸ್ತಿ ಜೈನರಲ್ಲಿ. ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ವಿಶೇಷವಾಗಿದೆ. ಆಮೇಲೆ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಇರುವಂತಹ ಏನು ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರು, ಅವರ ಕಾಲಘಟ್ಟವೂ ಸಹ ರಾಣಿ ಚೆನ್ನಭೈರಾದೇವಿ ಅಥವಾ ಸಾಳುವರಸರ ಕಾಲದ್ದೇ. ಯಾಕೆ ಅಂದರೆ ಆ ರಾಣಿ ಚೆನ್ನಭೈರಾದೇವಿಯನ್ನು ಹಿಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಊರು ಮೆನ್ಷನ್ ಆಗಿದೆ, ಆವಿನಹಳ್ಳಿ, ಮೊರಬಡಿ, ಆವಗ ಅಂತಂದು. ಆ ಆವಗೆ ಅಥವಾ ಆವಗ ಅನ್ನುವಂಥದ್ದು ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಇರ್ತಕ್ಕಂತಹ ಆವಿನಹಳ್ಳಿ ಅಂತೀವಲ್ಲ, ಆವಿನಹಳ್ಳಿ ಅಲ್ಲ, ಆವಗ ಅಂತ ಬರುತ್ತೆ. ಅದೇ ಬೇರೆ ಲಿಂಗಣ್ಣ ಕವಿಯ ಒಂದು ಸಾಹಿತ್ಯದಲ್ಲಿ ಆವಗ ಅಂತ ಬರುತ್ತೆ. ಅದನ್ನ ಆವಿಗೆ ಅಂತ ಈಗ ನಾವು ಕರಿತೇವೆ. ಅಲ್ಲೊಂದು ಬಸದಿ ಇತ್ತು. ಆ ಬಸದಿ ಅದರ ನಂತರದ ಬೆಳವಣಿಗೆ ಇದು. ಆ ಬಸದಿ ಕಾರಣಾಂತರಗಳಿಂದ ಬೆಂಕಿಗೆ ಆಹುತಿ ಆಗತ್ತೆ. ಅಲ್ಲಿರುವಂತಹ ಅಮ್ಮನವರನ್ನ, ಜ್ವಾಲಾಮಾಲಿನಿ ಅಮ್ಮನವರನ್ನ ಇಲ್ಲಿಗೆ ತಂದು ನೆಲೆಗೊಳಿಸಲಾಗತ್ತೆ ಅನ್ನುವಂಥದ್ದು ಹೇಳ್ತಾರೆ. ಈಗ ಅದರ ಪ್ರತೀತಿಯಾಗಿ ಅವರು ಅಲ್ಲೇ ಇನ್ನೊಂದು ಬಸದಿಯನ್ನ ಮಾಡ್ತಾ ಇದ್ದಾರೆ ಆವಿಗೆಯಲ್ಲಿ. ಅದ್ರ ಹಳೆಯ ಬಸದಿ ಜಾಗ ಇತ್ತು, ಕಟ್ಟಡಗಳೆಲ್ಲ ಅವಶೇಷಗಳಿದ್ವು, ಆದರೆ ಮೂರ್ತಿಗಳಿರ್ಲಿಲ್ಲ. ಕಾರಣ ಅಂತಂದ್ರೆ ಅದು ಬೆಂಕಿಗೆ ಆಹುತಿಯಾಗಿತ್ತು ಅಂತಂದು. ಹಾಗಾಗಿ ಇಲ್ಲಿ ಅದನ್ನ ನೆಲೆಗೊಳಿಸಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಇದು ಗೇರುಸೊಪ್ಪಗೆ ಸಾಮ್ರಾಜ್ಯಕ್ಕೆ ಸೇರ್ತಾ ಇದೆ? ಗೇರುಸೊಪ್ಪ ಸಾಮ್ರಾಜ್ಯ ಇಲ್ಲ, ಗೇರುಸೊಪ್ಪ ಸಾಮ್ರಾಜ್ಯದೇ. ಆವಿನಹಳ್ಳಿಯೂ ಸಹ ಗೇರುಸೊಪ್ಪ ಸಾಮ್ರಾಜ್ಯದ್ದೇ. ನೋಡಿ, ಆವಿನಹಳ್ಳಿ ಮತ್ತು ಕೆಳದಿ
ಇಕ್ಕೇರಿ ಇವೆಲ್ಲ ಕೂಗಳತೆ ದೂರದಲ್ಲಿ ಇರ್ತಕ್ಕಂತಹ ಊರುಗಳು. ವಿಶೇಷ ಏನಪ್ಪ ಅಂತಂದರೆ ಆ ಆವಿನಹಳ್ಳಿ ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಇಕ್ಕೇರಿ ಅಥವಾ ಕೆಳದಿ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಹಾಗಾಗಿ ರಾಣಿಯ ಇಚ್ಛೆ ಇತ್ತು ಅಥವಾ ರಾಣಿ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಅವರ ಕೊನೆಯ ದಿನಗಳು ಇಕ್ಕೇರಿಯಲ್ಲಿ ಕಳೆದ್ರೂ ಅವರ ಸಮಾಧಿ ಬಂದು ಏನು ಆವಿನಹಳ್ಳಿಯಲ್ಲಿ ಅಂದರೆ ಗೇರುಸೊಪ್ಪ ಸಾಮ್ರಾಜ್ಯದ ಒಳಗಡೆನೇ ಆಗತ್ತೆ. ಇದು ವಿಶೇಷ. ಯಾಕಂತಂದರೆ ಅವರ ಅಂತಿಮ ದಿನಗಳು ಇಕ್ಕೇರಿ ಕೋಟೆಯಲ್ಲಿ ಬಂಧಿಸ್ತಾರೆ, ಅದೇನೋ ಆಗತ್ತೆ, ಸಲ್ಲೇಖನ ವ್ರತವನ್ನು ಆಮೇಲೆ ಹೇಳ್ತೇನೆ ನಾನು. ಅದೆಲ್ಲದರ ಬಳಿಕ ಅವರ ಅಂತಿಮ ಸಮಾಧಿಯಾಗಿರುವಂಥದ್ದು ಅವರದೇ ಸಾಮ್ರಾಜ್ಯದ ಭಾಗವಾಗಿರ್ತಕ್ಕಂತಹ ಆವಿನಹಳ್ಳಿಯ ಸಮೀಪದ ಗೆಣಸಿನಕುಣಿ ಹತ್ತಿರ ಆವಿನಹಳ್ಳಿ ಇದೆ. ಓ ಹೌದಾ, ಅದನ್ನ ನಾವು ಇವಾಗ ನೋಡ್ಬೋದು. ಕಷ್ಟ. ಯಾಕೆ ಕಷ್ಟ? ಕಷ್ಟ ಅಂತಂದರೆ ಅಲ್ಲಿ ಅದು ಬೇರೆ ಪ್ರಾಬ್ಲಮ್ ಇದೆ, ಹೇಳ್ತೀನಿ ನಾನು. ಓಕೆ, ಹಾಡುವಳ್ಳಿಗೆ ಹೋಗಿದ್ದು, ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮನ್ನ ಮಾತಾಡ್ಸೋಣ ಅಂತ ಹೇಳಿ. ಹಾ, ಹೇಗೆ ಹಾಡುವಳ್ಳಿಯಿಂದ ಇಲ್ಲಿಗೆ ಬಂದಿದ್ದು ಹೇಗೆ ನೀವು? ಹಾಡುವಳ್ಳಿಯಿಂದ ಅಂದರೆ ನಮ್ಮ ಅಜ್ಜ ಮುತ್ತಜ್ಜರು ಮೂಲ ಸ್ಥಾನ ಹಾಡುವಳ್ಳಿ ಮತ್ತು ಹೊಗೆಕೆರೆ. ಹಾಗಾಗಿ ಅಲ್ಲಿಂದ ಅದು ಕ್ರಮೇಣ ಅಲ್ಲಿ ಏನೋ ಎಲ್ಲ ಈ ಅಮ್ಮ ಇಂಥವೆಲ್ಲ ಸಿಡುಬು ದೊಡ್ಡದು ಇದ್ದಾಗಿ ಬೆಳಿಗ್ಗೆ ಒಬ್ಬರು ಮಧ್ಯಾಹ್ನ ಒಬ್ಬರು ಈ ರೀತಿಯಿಂದ ಆ ಥರದಲ್ಲಿ ಆವಾಗೆಲ್ಲ ಒಳ ಹಳ್ಳಿಗಳಲ್ಲಿ ಚಿಕಿತ್ಸೆ ಕಡಿಮೆ. ಆ ರೀತಿಯಿಂದಾಗಿ ದಿವಸಕ್ಕೆ 2-3 ಜನ ಪ್ರಾಣ ಬಿಟ್ಬಿಟ್ರು, ಗೊತ್ತಾಗಲ್ಲ. ಆವಾಗ ಇವರಿಗೇನು ಇಲ್ಲಿಂದ ಜಾಗ ಬಿಟ್ಟರೆ ನಮ್ಮ ಹಿರಿದಾದವರು ಅಜ್ಜಿಯವರು ಅವರಿಗೆಲ್ಲ ಏನು ಅಂದ್ರೆ ಭಾವನೆ, ಬೇರೆ ಕಡೆ ಕರ್ಕೊಂಡು ಹೋದರೆ ಮಗನನ್ನು ಇವನು ಉಳಿಸ್ಕೋಬೋದು ಹೀಗೆ ಅಂತ ಹೇಳ್ತಕ್ಕಂಥ ಭಾವನೆ. ಹೊಗೆಕೆರೆ ಮತ್ತು ಹಾಡೋಳ್ಳಿ ಎರಡೂ ಕಡೆಗೂ ನಮ್ಮ ಹಿರಿದ ಅಜ್ಜ ಅವರು ಇದ್ದಂಥ ಸ್ಥಳ ಅದು ಅನಾದಿಯಿಂದ. ಅಲ್ಲೊಂದು ಕತೆ ಬರುತ್ತೆ ಸರ್, ಹೇಳಿದ್ರು ಇದು ಕಂಚಿಂದು ಮಾನಸ್ತಂಭ ಅಲ್ಲಿ ಇತ್ತಂತೆ. ಅದು ಏನು ಯಾಕೆ ಏನು ಅಂತ ಗೊತ್ತಿಲ್ಲ. ಕ್ರಮೇಣ ಅದು ಕಾಲದೋಷವೋ ಏನು ಅಂತ ಗೊತ್ತಿಲ್ಲ, ಅದು ಉರುಳು ಬಿದ್ದು ಎಲ್ಲ ಪುಡಿ ಆಯ್ತು. ಪುಡಿ ಆದಾಗ ಎಲ್ಲ ಚೀಲ ತುಂಬಿಟ್ಕೊಂಡ್ರು. ಎಷ್ಟು ಸಮಯ ಇಲ್ಲ, ನಾವು ನೋಡಲ್ಲ, ನಮ್ಮ ಅಜ್ಜಿಯವರು ಹೇಳೋದು ಕತೆ ಇದು, ಅಜ್ಜಿಯವರು ಹೇಳೋದು ಕತೆ ಇದು, ಗೊತ್ತಾಗಲ್ಲ. ಅವಾಗ ಊರಿನವ್ರು ಇದನ್ನ ಇಟ್ಕೊಂಡು ಏನು ಮಾಡೋಣ ಹೋಗಿ ಅಂಥೇಳಿ ಎಲ್ಲ ಅದು ಏನೋ ಪಾತ್ರೆಗಳನ್ನು ಮಾಡೋದು, ಬಟ್ಲು ಮಾಡೋದು ಈ ರೀತಿಯಿಂದ ಮಾಡಿ ಎಲ್ಲ ಉಪಯೋಗಿಸಿದ್ರು. ಅದರ ದೋಷದಿಂದ ಆಯ್ತು ಅವರಿಗೆ, ಹಾಗೆ ಏನು ಅಂತ ಗೊತ್ತಿಲ್ಲ, ಗೊತ್ತಾಗಲ್ಲ. ಹಾಗಾಗಿ ಎಲ್ಲ ಸಾಯ್ತಾ ಬಂದರು. ಒಬ್ಬರು ನಮ್ಮ ತಂದೆಯವರು ಒಬ್ಬರು ಉಳಿದ್ರು. ಹೊಗೆಕೆರೆಯಲ್ಲೂ ಆಗಲ್ಲ, ಇಲ್ಲಿ ಹಾರಿಗೆ ಅಂತ ಇಲ್ಲೊಂದು ದೇವಸ್ಥಾನ ಸಣ್ಣದಿತ್ತು, ಆವಾಗ ಇಲ್ಲಿಗೆ ತಂದರು. ಇಲ್ಲಾದರೂ ಇದು ಮಾಡೋದು, ಇಲ್ಲೂ ಅವ್ರಿಗೆ ಚಾಲು ಆಯ್ತು. ಕಡೆಗೆ ಊರಿನವ್ರು ಎಲ್ಲರೂ ಸೇರಿ ಹೊಗೆಕೆರೆ ಕಲಿಕೊಂಡ ಪಾರ್ಶ್ವನಾಥನ ಎದುರು ಇದು ಒಬ್ಬರು ನಮಗೆ ಪುರೋಹಿತರನ್ನು ಉಳಿಸ್ಕೊಡು ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅವರು ಬದುಕಿದ್ರು ಅಂತ ಹೇಳ್ತಕ್ಕಂಥ ಕಥೆಯನ್ನು ನಮ್ಮ ಅಜ್ಜಿ ಹೇಳೋದಿದ್ದು, ಗೊತ್ತಾಗಲ್ಲ. ಹಾಗಾಗಿ ನಾವು ಹಾಡೋಳ್ಳಿಯಿಂದ ಇಲ್ಲಿಗೆ ಬರಕಾದದ್ದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಎಷ್ಟು ಸಾವು ನೋವು ಆಗಿರ್ಬೋದು ಆ ಸಮಯದಲ್ಲಿ? ಸುಮಾರು ಒಂದು ಊರಂದ್ರೆ ನಮ್ಮ ಅಜ್ಜರು 3-4 ಜನ ಅಣ್ಣ ತಮ್ಮದರು, ಅವ್ರ ಮನೆಯವರೆಲ್ಲ ಅಂದ್ರೆ ಸಾಮಾನ್ಯತಃ 10-20 ಜನ. ಆ ಊರಿನಾಗಿ ಜಾಸ್ತಿ ಆಗಿರ್ಬೋದು ಏನೋ ಗೊತ್ತಿಲ್ಲ. ಅಂತೂ ನಮ್ಮ ಒಂದು ಕುಟುಂಬದಲ್ಲೇ ಸುಮಾರು 10-20 ಜನ ಆಗಿರ್ಬೋದು. ಅಣ್ಣ ತಮ್ಮದವ್ರು 4-5 ಜನ ಇದ್ದರು. ಅವರ ಮಕ್ಕಳು, ಹೆಂಡತಿಯರು, ಮೊಮ್ಮಕ್ಕಳು, ಹೀಗಾಗಿ ಎಲ್ಲ ಆ ಟೈಮ್ನಲ್ಲಿ ಕಾಲ ಕಳ್ಕೊಂಡ್ರು. ಏನು ಅಂತ ಗೊತ್ತಿಲ್ಲ, ನಮ್ಮ ಅಜ್ಜಿಯವರು ಹೇಳಿದ ಕತೆ. ಹಾಗಾಗಿ ನಾವು ಇಲ್ಲಿಗೆ ಹಾರಿಗೆ ಬರ್ಬೇಕಾಯ್ತು. ನಿಮ್ಮ ಹೆಸರು? ಋಷಭರಾಜ ಇಂದ್ರ. ಇಲ್ಲಿ ಎಷ್ಟು ವರ್ಷದಿಂದ ನೀವು? ಇಲ್ಲೂ ಭಾಳ ವರ್ಷ ಆಯ್ತು. ಅದು ಸುಮಾರು ಪೂಜೆ ನಾವು ವಂಶ ಪರಂಪರೆಯಾಗಿ ಅಂತ ಹೇಳಿದ್ರು ಹೇಳ್ಬೋದಾ. ಅಂದರೆ ಅವ್ರ ತಂದೆಯವರಿಂದ ಇತ್ಲ ಬಂದ ಇದ್ವಿ. ಅದಕ್ಕೂ ಹಿಂದೆ ಅವು ಅನಾದಿ ಕ್ಷೇತ್ರಗಳು ನಮ್ಮ ಪೂರ್ವಜರದ್ದು. ಇಂದ್ರ ಪದ್ಮಣ್ಣ ಶೆಟ್ಟಿ ಅಂಥೇಳಿ ಗೊತ್ತಾಗಲ್ಲ. ನಮ್ಮ ಸಂಧ್ಯಾ ವಂದನೆಗಳಲ್ಲೆಲ್ಲ
ಅವರ ಒಂದು ಉಲ್ಲೇಖನ ಬರ್ತತೆ. ನಮ್ಮ ಹಿಂದಿನವರು ಏನು ಅಂದರೆ ನಮ್ಮ ಅಜ್ಜನಿಗೂ ಪದ್ಮಯ್ಯ, ಮುತ್ತಜ್ಜನಿಗೂ ಪದ್ಮಯ್ಯ, ಈ ರೀತಿ ಹೆಸರನ್ನು ಇಡ್ತಿದ್ರು. ತಂದೆಯ ಹೆಸರಿಡಿ, ತಾಯಿ ಹೆಸರಿಡಿ, ಕುಲದೇವರ ಹೆಸರ ಮೊದಲಿಡಿ ಅಂತೇಳಿ, ಇಲ್ಲ ನಮ್ಮ ತಂದೆಯವರು ನೇಮಿನಾಥ ಅಂತ ಇಲ್ಲಿ ಬಂದು ಪೂಜೆ, ನೇಮಿನಾಥ ಸ್ವಾಮಿ ಇಲ್ಲಿರೋದು, ಆ ಹೆಸರಿಟ್ರು. ಹೀಗೆ ಈ ರೀತಿಯಿಂದ ಹಿಂದಿನ ಒಂದು ಪರಂಪರೆ ಅದು ನಡ್ಕೊಂಡು ಬಂತು. ಹಾಗಾಗಿ ನಾವು ಇಲ್ಲಿ ಬಂದವು. ಈಗ ಹಾಡುವಳ್ಳಿ ಅಥವಾ ಏನು ಸಂಗೀತಪುರ ಅಂತಂದಿವಲ್ವಾ, ಅಲ್ಲಿರ್ತಕ್ಕಂತಹ ಬಸದಿ ಸಮುಚ್ಚಯಗಳಿದ್ದಾವೆ. ಆ ಬಸದಿಗಳಲ್ಲಿ ಮೂಲ ಪುರೋಹಿತ ಒಂದು ವಂಶಸ್ಥರು ಅಂತಂದ್ರೆ ನನ್ನ ಇವ್ರ ಪ್ರಕಾರ, ಇವರ ಹೇಳಿಕೆಯ ಪ್ರಕಾರ, ನಾನು ಕಂಡುಕೊಂಡಿರ್ತಕ್ಕಂತಹ ಸತ್ಯದ ಪ್ರಕಾರ ಇದೇ ಕುಟುಂಬದವರೇ ಅಂತ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಅಂತಂದರೆ ಆ ಒಂದು ಮುಂದುವರೆದ ಪೀಳಿಗೆಯಾಗಿ ಇವರ ಕೊನೆಯ ಮಗನೇ ಮತ್ತೆ ಅಲ್ಲಿ ಪೌರೋಹಿತ್ಯವನ್ನು ವಹಿಸಿದ್ದಾರೆ ಈಗ ಹೋಗಿ. ಹಾಗಾಗಿ ಈ ವಿಚಾರವನ್ನು ಅಲ್ಲಿಯ ಏನು ಅಕಳಂಕ ಪೀಠದ ಸ್ವಾಮೀಜಿಯವರು ಸಹ ಪ್ರಸ್ತಾಪ ಮಾಡಿ ನೀವು ಇಲ್ಲಿಗೆ ಬರಬೇಕು ಅನ್ನುವಂಥ ವಿಚಾರವನ್ನು ಹೇಳಿದರು. ಈ ಎಲ್ಲ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಹಾಡುವಳ್ಳಿಯ ಮೂಲ ಪುರೋಹಿತ ಸಂತತಿ ಅಂತಂದರೆ ಇವರದೇ ಕುಟುಂಬ ಅನ್ನುವಂಥದ್ದು ನನ್ನ ನಿಚ್ಚಳವಾದಂತಹ ಒಂದು ನಂಬಿಕೆ. ಈಗ ನಮ್ಮ ಮನೆಯಲ್ಲೂ ಹಳೆಯ ಪಾತ್ರೆಗಳಿದ್ದಾವೆ, ಹಂಡೆಗಳು ಹಿಂದಿಂದು, ವಾಬಾ ಪಾಸೆ, ಹೊಗೆಕೆರೆ ಬಸ್ತಿ ಪದ್ಮೇಶ್ ಶೆಟ್ರು, ಹಾಡುವಳ್ಳಿ ಪಾಯಪ್ಪ ಶೆಟ್ರು, ಇದೇ ರೀತಿಯಿಂದ ಹೆಸರಿರ್ತಕ್ಕಂಥ ಪಾತ್ರೆಗಳು ಕುರುವಿಗಿದಾವೆ. ಈಗಲೂ ಕೂಡ ಇಟ್ಕೊಂಡಿದ್ದೀವಿ. ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಹಾಡುವಳ್ಳಿ ಸಂಸ್ಥಾನದಲ್ಲಿ ಪುರೋಹಿತೆ ಮಾಡ್ತಾ ಇದ್ದಂತಹ ಒಂದು ಮೇನ್ ಮುಖ್ಯ ಪುರೋಹಿತ ವರ್ಗದವರು ಇವರು. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಜೈನ ಬಸದಿಗಳನ್ನ ನೋಡ್ತೀವಿ. ರಾಣಿಯವರ ಕಾಲದಲ್ಲಿ ಪ್ರತಿಯೊಂದು ಬಸದಿಗೂ ಕೂಡ ಪುರೋಹಿತರನ್ನ ನೇಮಿಸ್ತಾ ಇದ್ರು, ಅವರಿಗೆ ವಿಶೇಷವಾದಂತಹ ಆದ್ಯತೆಯನ್ನ ಕೊಡ್ತಾ ಇದ್ರು. ನಿಮ್ಗೇನು ದಾನದತ್ತಿಗಳನ್ನ ಕೊಟ್ಟಿಲ್ವಾ? ಯಾಕೆಂತ ಹೇಳಿದ್ರೆ ಒಂದು ಬಸದಿಯನ್ನ ನೀವು ನೋಡ್ಕೊಬೇಕು ಅಂತ ಹೇಳಿದಾಗ ನಿಮ್ಗೆ ಇಂತಿಷ್ಟು ಭೂಮಿ ಇದೆಂತೆಲ್ಲ ರಾಜರಾಣಿಯರ ಕಾಲದಲ್ಲಿ ಕೊಡ್ತಾ ಇದ್ರಲ್ಲ. ಕಾಲದಲ್ಲಿ ಸಂಬಳ ಇರಲ್ಲ, ಜಮೀನನ್ನೇ ಕೊಡ್ತಿದ್ರು. ನಮ್ಮ ಈ ಹಾರಿಗೆಲ್ಲೂ ದೇವಸ್ಥಾನಕ್ಕೆ 14 ಎಕರೆ. ಈಗ ಕಾನೂನು ಭೂ ಸುಧಾರಣೆಯಿಂದಾಗಿ ಏನು ಇಲ್ಲ ಆಗಿದೆ. ನಾವೇನು ಚೂರ್ಪಾರು ಮಾಡ್ತಾ ಇದ್ದೀವಿ ಅಷ್ಟು ಮಾತ್ರ ನಮ್ಮ ಹತ್ರ ಉಳ್ಕೊಂಡೈತೆ. ಬಾಕಿ ಎಲ್ಲ ಸರ್ಕಾರದ ಕಾನೂನಿನ ಪಡ ಆಗಿ ಯಾರ್ಯಾರೋ ಮಾಡ್ತಾ ಇದ್ದಾರೆ, ಬಲಾತ್ಕಾರವಾಗಿ, ಕೆಲವು ಬಲಾತ್ಕಾರವಾಗೂ ಮಾಡ್ತಾರೆ. ಹೀಗೆಲ್ಲ ಮಾಡ್ತಾ ಉಳ್ಕೊಬಿಟ್ರು. ನಾವು ಏನದರಲ್ಲಿ ನಮ್ಮ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದರು ನಾವು ಅದ್ರ ಕೂಡ ಜಗಳ ಮಾಡೋಕ್ಕೋ ಯುದ್ಧ ಮಾಡೋಕ್ಕೋ ಏನು ಹೋಗದೆ ದೇವರೇ ನೀನೇ ನೋಡ್ಕ್ಯಾ ಅಂತ ಹೇಳೋದು, ಉಳ್ಕೊಳ್ಳೋದು. ಮತ್ತೆ ಇನ್ನೇನು ಮಾಡ್ತೀರಿ? ಎಷ್ಟು ಎಕರೆ ಇತ್ತು ಇಲ್ಲಿ? 14 ಎಕರೆ. ಹಾಡುವಳ್ಳಿಲಿ 18 ಬಸ್ತಿ. 18 ಬಸ್ತಿಗೆ ಅಲ್ಲಿ ಹೇಳಿದವರು ಅಲ್ಲಿಯವರು ಒಂದು ಹಾಡುವಳ್ಳಿಲಿ 60 ಎಕರೆ ಜಮೀನು ಇತ್ತು ಹೀಗೆ ಅಂತ ಹೇಳ್ತಕ್ಕಂಥದ್ದು ಹಾಡುವಳ್ಳಿ ಪ್ರಾಂತ್ಯ ಪೂರ ಅಮ್ಮನವರ ಹೆಸರು ಖಾತೆ ಇರೋಂಥದ್ದು. ಇಲ್ಲಿದ್ದು ನೇಮಿನಾಥ ದೇವ್ರ ಖಾತೆ ಇರೋಂಥದ್ದು. ಅದನ್ನು ಏನು ಹೇಳಿದರು ಅಂದರೆ ಈ ಬಸ್ತಿಯ ಉತ್ಪತ್ತಿಯನ್ನು ತಗೊಂಡು ನಿತ್ಯದ ಪೂಜಾ ವಿನಿಯೋಗಾದಿಗಳನ್ನು ಮಾಡ್ತಕ್ಕಂಥದ್ದು ಅಂತ ನಮಗೂ ಒಂದು ಸರ್ಕಾರದಿಂದ ಆವಾಗಿನ ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ಪಟ್ಟ, ರಸೀದಿ ಪಟ್ಟ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಈಗಲೂ ಐತೆ ನಮ್ಮ ಮನೇಲಿ. ಹೌದು. ಈ ಸರ್ವೆ ನಂಬರ್ ಜಮೀನಿನ ಉತ್ಪತ್ತಿಯನ್ನು ತಗೊಂಡು ನಿತ್ಯದ ಪೂಜಾ ವಿನಿಯೋಗಾದಿಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಹಿಂದೇನಿತ್ತು ಅಂದರೆ ಈಗೆಲ್ಲ ವೆಹಿಕಲ್ ಆಗಿದೆ, ಸ್ವಲ್ಪ ಜನ ಹೋಗ್ತಾರೆ ಕಾರು ಬೈಕು ತಂದು. ಹಿಂದೆಲ್ಲ ಇಲ್ಲಿ 18-20 ಕಿಲೋಮೀಟ್ರು ವ್ಯಾಪ್ತಿಯಲ್ಲಿ ಈ ಬಸ್ತಿ ಬರ್ತಾರೆ. ಪಾಪ ಮಧ್ಯಾಹ್ನ ಬಂದರೆ ಅವ್ರಿಗೆ ಊಟಕ್ಕೆ ಇಲ್ಲಿ ನಮ್ಮ ಮನೆಯಲ್ಲೇ ಹಾಕ್ಬೇಕು. ಅವರು ಊಟ ತಿಂಡಿ ಮಾಡ್ಕೊಂಡೇ ಹೋಗೋದು. ಬಾಣಂತಿ ಬರ್ತಿತ್ತು. ಮತ್ತು ಹೀಗೆ ಪೂಜೆಗೆ ಬಂದವರು ಮರಾಠಿಗೆ ಹೋಗ್ಬೇಕು ಅಂದರೆ ನಡ್ಕೊಂಡೇ ಹೋಗೋ ಕಾಲ ಇತ್ತಲ್ಲ, ಆವಾಗ ಸಂಜೆ ಆಗ್ತಿತ್ತು. ಅವ್ರಿಗೆ ಊಟಕ್ಕೆ ಹಾಕ್ತಿದ್ರು, ಅವರು ಅಲ್ಲಿಗೆ ಹೋಗಿ ಊಟ ತುಂಬ ತ್ರಾಸ ಆಗ್ತಿತ್ತು. ನಮ್ಮ ಮನೆಯಲ್ಲೇ ಊಟ ಹಾಕೋ ಪದ್ಧತಿ ಇದೆಲ್ಲ ಹಿಂದಿನಿಂದ ನಡ್ಕೊ ಬಂದದ್ದು ಇತ್ತು ಇಲ್ಲಿ. ಓಕೆ, ಸಾಕಷ್ಟು ಧರ್ಮ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ದಿನನಿತ್ಯದ ಪೂಜೆ ಮತ್ತೆ ಊರಿನ ಒಂದು ಸೀಮೆಯಲ್ಲಿ ಅವ್ರದ್ದು ಪೌರೋಹಿತ್ಯ ಇತ್ಯಾದಿಗಳನ್ನು ಕೂಡ ಅವರವ್ರ ಮನೆಯಲ್ಲೇ ಹೋಗಿ ಮಾಡಿಕೊಟ್ಟು ಬರ್ತಕ್ಕಂಥ ಶಾಂತಿ ಪೂಜೆ, ನಾಮಕರಣ, ಮದುವೆ ಇತ್ಯಾದಿಗಳನ್ನೆಲ್ಲ ನಾವೇ ಮಾಡ್ತಾ ಇದ್ದು. ನಿಮ್ಗೆ ಅದೇ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅದೇ ಸರ್ಕಾರದ್ದು ಇದೆ ಅಂತ. ಯಾವಾಗ ಕೊಟ್ಟಿದ್ರು? ಬ್ರಿಟಿಷ್ ಸರ್ಕಾರದಲ್ಲ, ಅದಕ್ಕಿಂತ ಮುಂಚೆದ, ಹಳೇದ ಅಥವಾ ಇವಾಗಿಂದ? ಬ್ರಿಟಿಷರ್ ಸರ್ಕಾರದ ನಂತರ ಇರ್ಬೋದು. ನಮ್ಮ ತಂದೆಯವರೇ ಅದನ್ನ, ತಂದೆಯವ್ರ ಕಾಲದಲ್ಲಿ ಆದದ್ದು, ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಆದದ್ದಲ್ಲ, ನಮ್ಮ ತಂದೆಯವ್ರ ಕಾಲದಲ್ಲಿ ಆದದ್ದು. ಅಲ್ಲಿ 18 ಬಸ್ತಿ ಇದ್ವು ಅಂತ ಹೇಳಿದ್ರು. ಹಾಡುವಳ್ಳಿಯಲ್ಲಿ ರಾಜ ಇದ್ದ. ಇವತ್ತಿಗೂ ಹೊಗೆಕೆರೆಯಲ್ಲಿ ಅದರ ಶಾಸನ ಇದೆ. ಹಾಡುವಳ್ಳಿ ರಾಜಂದೇ ಶಾಸನ. ಈ ಹೊಗೆಕೆರೆ ಗ್ರಾಮವನ್ನು ಕೂಡ ಆತನ ಮಂತ್ರಿ ಆ ಊರನ್ನು ದಾನ ಕೊಡ್ತಾನೆ ರಾಜ, ಹಾಡುವಳ್ಳಿ ರಾಜ. ದಾನ ಕೊಟ್ಟ ದೊರೆಗೆ ಪ್ರತಿಯಾಗಿ ಏನಾದ್ರು ಕೊಡಬೇಕಂಥೇಳಿ ದೇವಸ್ಥಾನವನ್ನು ಮಾಡಿದ್ರ ಬಗ್ಗೆ
ಅಲ್ಲಿ ಶಾಸನ ಇದೆ, ಶಿಲಾಶಾಸನ. ಅದನ್ನು ಇವರು ಬಂದಿದ್ದರು, ಆರ್ಕಿಯಾಲಜಿಕಲ್ ಇವರು ಯೂನಿವರ್ಸಿಟಿಗೆ ಕಳಿಸಿ ಅದನ್ನು ಇದು ಮಾಡಿದ್ವಿ, ಟ್ರಾನ್ಸ್ಲೇಟ್ ಮಾಡಿದ್ವಿ. ಅದು ಹಳೆಗನ್ನಡದಲ್ಲಿದೆ. ಅದ್ರ ಪ್ರಕಾರ ಹೋದರೆ ತುಂಬ ಇತಿಹಾಸ ಇದೆ. ಅಲ್ಲಿ ಹೊಗೆವಡ್ಡಿ ಅಂತ ಏನಿದೆ ಅಂದರೆ ಹಾಡುಳ್ಳಿ ಮತ್ತು ಹೊಗೆಕೆರೆಯ ಮಧ್ಯ ಈ ಪಶ್ಚಿಮ ಘಟ್ಟದ ಶ್ರೇಣಿ ಏನು ಬರುತ್ತಲ್ಲ, ನೀವು ಅಲ್ಲಿ ಇರೋ ಒಂದೊಂದು ಮರದ ಕೆಳಗಡೆನು, ಗಿಡದ ಕೆಳಗಡೆನು ಒಂದೊಂದು ಶಿಲೆಗಳಿದ್ದಾವೆ, ಒಂದೊಂದು ಕತೆ ಹೇಳ್ತವೆ. ಹೋಗ್ತಾ ಇದೀವಿ ಅಲ್ಲಿಗೆ ಇವಾಗ. ಅಲ್ಲಿಗೆ ಹೋಗ್ರಿ, ತುಂಬ ಇತಿಹಾಸ ಹುದುಗಿದೆ. ಅದು ಯುದ್ಧ ಭೂಮಿ ಅಂತ ಕೂಡ ಹೇಳ್ತಾರೆ. ಮಾಸ್ಟರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾವಂತ ಆಡೋಳಿ ರಾಜನ ಜೊತೆಗಿದ್ದಂಥ ರಾಜ ಪುರೋಹಿತರು ನಾವು, ಕಾಮಂತಂದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ಸುಮಾರು ಹೆಚ್ಚು ಕಡಿಮೆ 2 ಮರಿಗೆ ಅಂತ ನಿಮ್ಗೆ ಗೊತ್ತಾಗತ್ತೆ, ಮರದ ಇದು ಪೆಟ್ಟಿಗೆಗಳು. ಆ ಮರದ ಪೆಟ್ಟಿಗೆ, 2 ಪೆಟ್ಟಿಗೆಯ ತುಂಬಾ ಓಲೆಗರಿಗಳಿದ್ವು, ಗ್ರಂಥಗಳಿದ್ವು. ಇವಾಗ್ಲೂ ನೀವು ನೋಡ್ಬೋದು, ಕೆಲವಷ್ಟು ಉಳಿದಿದ್ದಾವೆ. ಇಲ್ಲೇ ಇದ್ದಾವೆ. ನಮ್ಮ ಪುರೋಹಿತರೇ ತೋರಿಸ್ತಾರೆ ಅದನ್ನ. ಯಾರ ಕಾಲಘಟ್ಟದ ಸರ್ ಓಲೆಗರಿಗಳು? ಇದು ಕಾಲಘಟ್ಟ ಅಂತಂದ್ರೆ ಆವಾಗಿನ ಎಲ್ಲ ಗ್ರಂಥಗಳನ್ನ ಸಾಮಾನ್ಯವಾಗಿ ಓಲೆಗರಿಯಲ್ಲಿ ಬರೀತಾ ಇದ್ರು. ಇವರ ಏನು ಪೂರ್ವಜರು ಬರೆದಿದ್ದು ಸಹ ಇದರಲ್ಲಿದೆ. ಅದರಲ್ಲಿ ಏನಾಗಿದೆ ಅಂತಂದ್ರೆ, ಕಾಲದ ಮಹಿಮೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು 2 ಮರಿಗೆ ಇರತಕ್ಕಂತಹ ಆ ಓಲೆಗರಿಗಳು ಇಟ್ಟಲ್ಲೇ ಅದನ್ನ ನಾವು ಗಮನಿಸದೇ ಇದ್ದಾಗ ಅದು ಗೆದ್ದಲ್ಲಿ ಹಿಡಿದು 1 ಮರಿಗೆ ಹೋಗ್ಬಿಟ್ಟಿದೆ. ಪೆಟ್ಟಿಗೆ ಅಂದ್ರೆ ಉದ್ದ, ಎಷ್ಟು ಉದ್ದ ಇರತಕ್ಕಂತಹ ಒಂದೇ ಮರವನ್ನ ಅದು ಕಡಿದು ಮಧ್ಯೆ ಅಲ್ಲಿ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಒಳಭಾಗವನ್ನು ಓಪನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಸ್ಪೇಸ್ ಸಿಗ್ತಾ ಹೋಗುತ್ತೆ, ಜಾಗ. ಅದಕ್ಕೆ ಅದೇ ಮರದ ಅಥವಾ ಇನ್ನೊಂದು ಮರದ ಒಂದು ಬಾಗಿಲನ್ನ ಮಾಡ್ತೇವೆ, ತೋರಿಸ್ತೇವೆ, ಅಲ್ಲೆಲ್ಲಾದ್ರೂ ಸಿಗತ್ತೆ ನಿಮಗೆ. ಅದರಲ್ಲಿ ತುಂಬಾ ಸಂಪೂರ್ಣ ಒಲೆಗರಿಗಳೇ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಇದಾವೆ. ಹರಿವಂಶ ಪುರಾಣ ಅಂದ್ರೆ ನೇಮಿನಾಥ ಚರಿತೆ ಇದೆ ಅದರಲ್ಲಿ. ಓ ಹೌದಾ? ಇಷ್ಟು ದೊಡ್ಡ ಇದೆ ಅದು. ಒರಿಜಿನಲ್? ಹೌದು, ಒರಿಜಿನಲ್. ಅಂದ್ರೆ ಆ ಕಾಲದಲ್ಲಿ 1,000 ಪ್ರತಿಗಳು, 2,000 ಪ್ರತಿಗಳು ಅದನ್ನ ಬರೆಯುವಂತವರೇ ಇದ್ರು. ಅದನ್ನ ಬರೆಯೋದು ಯಾವ್ದ್ರಲ್ಲಿ ಬರೀತಾ ಇದ್ರು ಅಂದ್ರೆ ಕಂಠ ಅಂತ ಹೇಳಿ ಬರುತ್ತೆ, ಅದರಲ್ಲಿ ಬರೀತಾ ಇದ್ರು. ಕಂಠ ಅಂತಂದ್ರೆ ಓಲೆಗರಿಯನ್ನ ಬರೆಯುವಂತಹ ಒಂದು ಇದು, ಅದರಲ್ಲಿ ಬರೆಯುವಂಥದ್ದು. ಅದು ಇತ್ತೀಚೆಗೆ ನಮ್ಮಲ್ಲಿ ಇತ್ತು, ಈಗ ಕಾಲ ಅದನ್ನ ಮತ್ತೆ ಹುಡುಕ್ತಾ ಹೋದೆ, ಸಿಗ್ಲಿಲ್ಲ ಅದು. ಸೊ ಅದರಲ್ಲಿ ಬರೀತಾ ಇದ್ರು. ಅಂತಹ ಪ್ರತಿಗಳು 1,000, 2,000 ಪ್ರತಿಗಳನ್ನ ಮಾಡ್ತಾ ಇದ್ರು, ಹೀಗೆ ಹಂಚುತ್ತಾ ಇದ್ರು. ಅದು ಶಾಸ್ತ್ರದಾನ ಅಂತ ಬರುತ್ತೆ ನಮ್ಮಲ್ಲಿ. ಈಗ ಯಾರಾದರೂ ಜನೈಕ್ಯರಾಗ್ತಾರೆ ಅಂದರೆ ತೀರು ಹೋಗ್ತಾರೆ, ಆವಾಗ ಅವರ ಹೆಸರಿನಲ್ಲಿ ದಾನ ಕೊಡಬೇಕಲ್ವ, ಏನಾದರೂ ಕೊಡಬೇಕು ಅಂತೇಳಿ. ಅದರಲ್ಲಿ ಶಾಸ್ತ್ರದಾನವೂ ಸಹ ಒಂದು. ಹಾಗಾಗಿ ಆ ಸಂದರ್ಭದಲ್ಲಿ ಇವುಗಳನ್ನು ಕೊಡ್ತಾ ಇದ್ರು. ಗೊತ್ತಾಡ್ ಬಂದ್ರು ನೋಡ್ರಿ. ತರ್ತಾ ಇದ್ದಾರೆ, ಎಷ್ಟು ದೊಡ್ಡ ತರ್ತಾ ಇದ್ದಾರೆ. ಇವೆಲ್ಲ ಪುಸ್ತಕಗಳು. ಇದರ ಬಿಚ್ಚಿ ತೋರಿಸ್ತೀವಿ. ಹೇಗೆ ಬಿಚ್ಚದ ಅದನ್ನ? ಹೀಗೆ ಇದನ್ನ ಪುನರ್ ಸಂರಕ್ಷಣೆ ಮಾಡಲಾಗಿದೆ. ಶ್ರವಣಬೆಳಗೊಳದ ಸ್ವಾಮೀಜಿಯವರು ಅವರನ್ನು ಕಳಿಸಿಬಿಟ್ಟು ಉಳಿದ ತಾಳೆ ಗ್ರಂಥಗಳನ್ನ, ಇವೆಲ್ಲ ಪುಸ್ತಕಗಳೇ ಇನ್ನೂ ತುಂಬಾ ಭಾರಿ ಇದ್ದು. ಅವ್ರು ಹೇಳಿದ್ರಲ್ಲ, ಮರದ್ದು ಕಲ್ಬೆ ಒಳಗೆ 2 ಇಷ್ಟಿಷ್ಟೇ ಹತ್ರ ಕಲ್ಬಿ ಉದ್ದ, ಒಂದು 5-6 ಅಡಿ ಉದ್ದ, 3-4 ಅಡಿ ಅಗಲ, ಇಂಥ ಇದರಲ್ಲಿ ತುಂಬಿಸಿಟ್ಟಂಥ ಇವು ಇದ್ದು. ಇದಕ್ಕೆಲ್ಲ ಗೆದ್ದಲು ಒರಲೆ ಶುರುವಾಗಿ ಅವೆಲ್ಲ ಪುಡಿ ಆಗಿ ಹೋದು. ಇದರಲ್ಲಿ ನೋಡಿ ಬರ ಹೀಗಿದೆ. ಇದು ಹಳೆಗನ್ನಡ. ಹಾಂ, ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ನಮ್ಗೆ ಕೆಲವೊಂದು ವರ್ಡ್ಸ್ ಅರ್ಥ ಆಗುತ್ತೆ. ಜನ, ಬೆಣ್ಕಂಡು, ತರಮಾಯಿ, ಅದರದ್ದು ನಮಗೆ ಅದರದ್ದು ನಮ್ಮ ಕನ್ನಡ ಓದೋದೇ ಅಭ್ಯಾಸ ಬಿಟ್ಟರೆ ಹಳೆಗನ್ನಡ ಗೊತ್ತೇ ಇಲ್ಲ. ಗೊತ್ತಿಲ್ಲ. ಇವು ಎಲ್ಲ ಪುಸ್ತಕಗಳೇ. ಇವು ಎಲ್ಲವೂ ಕೂಡ ಸಣ್ಣದು ದೊಡ್ಡದು, ಇಷ್ಟಿಷ್ಟು ದೊಡ್ಡ ಪುಸ್ತಕ, ಇಷ್ಟು ದೊಡ್ಡವು, ಹೀಗೆ ಹಾಗೆ ಹೀಗೆ ಒಂದು ಫಸ್ಟ್ ಇದನ್ನು ಹೀಗೆ ಮಾಡಿ ಈ ಹಲಿಗೆಯನ್ನಿಟ್ಟು, ಗೊತ್ತಾಗಲ್ಲ, ಇಲ್ಲಿಂದ ಹೀಗೆ ಪ್ರಾರಂಭ, ಹೀಗೆ ಇಲ್ಲಿಂದ ಹೀಗೆ ಓದ್ಕೊಂಡು ಬರೋದು. ಆ ಹಾಳೆ ಆದ್ಕೊಳ್ಳೆ ಮತ್ತೊಂದು ಹಾಳೆ, ಪುಸ್ತಕದ ಹಾಳೆ ಮುರ್ಚಿ ಮಾಡ್ತೀವಲ್ಲ ಹಾಗೆ, ಇದೇ ರೀತಿಯಿಂದ ತೆಳುವು ಹಾಳೆಗಳಿಗೆ ಹೀಗೆ 2ನೇದು, ಹೀಗೆ 3ನೇದು, ಇದೇ ರೀತಿಯಿಂದ ಮರ್ಚೋದು. ಹೀಗೆ ಓಪನ್ ಮಾಡಿ ಇಲ್ಲಿ ಅದ್ರ ಮೇಲೆ ಬರ್ದಿದಾರಲ್ಲ, ಅಧ್ಯಯನ ಮತ್ತು
ಹೌದು, ಇತ್ತೀಚೆಗೆ ಸಂರಕ್ಷಣೆ ಮಾಡಿರೋದು. ಸ್ವಲ್ಪ ಈ ಥರ ಬಟ್ಟೆ ಒಳಗೆ ಹಾಕಿ ಇದಕ್ಕೆಲ್ಲ ಒಂದು ಸ್ವಲ್ಪ ಆಯಲ್ ಥರದ್ದು ಏನೋ ಎಣ್ಣೆ ಹಚ್ಚಿ ಸ್ವಲ್ಪ ಎಲ್ಲ ಇದು ಮಾಡಿದ್ದಾರೆ. ಹರಿವಂಶ ಪುರಾಣ ಅಂತಂದಲ್ವಾ, ಇದೆ ಅದು. ಇದನ್ನು ಬಿಡ್ಸೋಣ. ಈಗಲೇ ಬೂಸ್ ಬಂದಾಗೈತವು, ಗೊತ್ತಾಗಲ್ಲ. ಅದಕ್ಕೆ ಏನೋ ಎಣ್ಣೆ ಐತೆ ಒಂದು ಹಚ್ಚಿದ್ರೆ ಅಕ್ಷರಗಳೆಲ್ಲ ಭಾರಿ ಚಂದವಾಗಿ ಕಾಣ್ತವೆ. ಸ್ವಲ್ಪ ದೊಡ್ಡದಿದೆ. ಹಾಂ, ಅಕ್ಷರಗಳು ಚಂದವಾಗಿ ಕಾಣ್ತವೆ. ಒಂದು ಹನಿ ನೀರು ಹಾಕಿ. ಇದು ಗೊತ್ತಿಲ್ಲ ಮೇಡಮ್, ಇವೆಲ್ಲ ಅಧ್ಯಯನ ಆಗಿದ್ದಾವೆ. ಓಕೆ, ಇದನ್ನ ಯಾವ ರೀತಿಯಾಗಿ ಅದೇ ಪುರಾಣ ಅದೇ ಗ್ರಂಥ ಅಂತ ಹೇಗೆ ಬರೀತಾರೆ. ಈಗ ನಮ್ಮಲ್ಲಿ ಹೇಗೆ ಹೆಡ್ಲೈನ್ಸ್ ಇದೆಯೋ ಇವುಗಳಿಗೂ ಸಹ ಹೆಡ್ಲೈನ್ಸ್ ಇರುತ್ತೆ. ಓಕೆ, ಈಗ ನಮ್ಮಲ್ಲಿ ಈಗ ಉದಾಹರಣೆಗೆ ರಾಮಾಯಣ ಅನ್ನುವಂಥದ್ದಕ್ಕೆ ಹೆಡ್ಲೈನ್ಸ್ ರಾಮಾಯಣ ಅಂತ ಬರುತ್ತೆ, ಮಹಾಭಾರತ ಅಂತ ಬರುತ್ತೆ, ಅಥವಾ ಬೇರೆ ಏನೇನು ಇದೆಯಲ್ವಾ ಅಷ್ಟೂ ಸಹ ಅದೇ ರೀತಿ ಹೆಡ್ಲೈನ್ಸ್ ಇಲ್ಲಿ ಬಹುಶಃ ಇರುತ್ತೆ ನೋಡಿ. ಏನದು? ನೀರು ಸ್ವಲ್ಪ ಅಕ್ಷರಗಳು ಇನ್ನು ಸ್ವಲ್ಪ ಚೆನ್ನಾಗಿ ಈಗ ಈ ರೀತಿಯಿಂದ ಕಾಣ್ತವೆ. ಹಾಳಾಗಲ್ವಾ ನೀರಲ್ಲಿ? ಇಲ್ಲ, ಹಾಳಾಗಲ್ಲ, ಆರ್ತದೆ ಈಗ. ಓಕೆ ಓಕೆ, ಹೌದು ಹೌದು. ಅದಕ್ಕೆ ಆಯಲ್ ಇದೆ, ಎಣ್ಣೆ ಐತೆ, ಅದನ್ನ ಹಚ್ಚಬೇಕು. ಎಷ್ಟು ಸುಂದರವಾಗಿ ಬರೆದಿದ್ದಾರೆ, ಎಷ್ಟು ತಾಳ್ಮೆ ಇತ್ತು ಅವರಿಗೆ. ಹಾ, ಬರೆಯಕ್ಕೆ ಎಷ್ಟು ತಾಳ್ಮೆ ಬೇಕು. ಇಲ್ಲಿ ಹೆಡ್ಲೈನ್ಸ್ ಇದೆ, ಇದನ್ನು ತಿರುಗಿಸ್ರಿ ಹೇಳ್ತೇನೆ ನಾನು. ಈ ಭಾಗದಲ್ಲಿದೆ ಹೆಡ್ಲೈನ್ಸ್ ಇದೆ ನೋಡ್ರಿ, ಇಲ್ಲಿ ಬರೆದಿದ್ದಾರೆ, ಅದಷ್ಟು ಸ್ಪಷ್ಟತೆ ಇಲ್ಲ. ಹಲಗೆ ಮೇಲೆ ಕ್ರಿಯಾ ಸಂಗ್ರಹ ಕ್ರಿಯೆ ಇರಬೇಕು. ಹೌದು, ಕ್ರಿಯಾ ಸಂಗ್ರಹ ಕ್ರಿಯೆ. ಪೂಜೆ ಪಾಠಗಳು ಮತ್ತು ಇವೆಲ್ಲವೂ ಕೂಡ ವಾಲೆಗೆರೆಯಲ್ಲಿದ್ದು. ನಮ್ಮ ತಂದೆಯವರು ಓದ್ತಿದ್ರಂತೆ. ನಮ್ಮ ತಂದೆಯವರು ಸ್ವಲ್ಪ ಓದ್ತಿದ್ರು ಇದರಲ್ಲಿ, ಈ ಶಾಂತಿ, ಪೂಜೆ, ಅಭಿಷೇಕ. ಈಗೆಲ್ಲ ಹೊಸ ಪ್ರಿಂಟೆಡ್ ಪುಸ್ತಕಗಳು ಬಂದಿವಲ್ಲ, ಹಿಂದೆ ಇವೇ ಪುಸ್ತಕಗಳಲ್ಲೇ ಓದಿ ಪೂಜೆಯನ್ನು ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು, ಇದರಿಂದನೇ ಓದಿ. ಹಾಂ ಸರ್, ಇಲ್ಲಿ ಇಸ್ವಿ ಇದೆ, ಏನಾದ್ರು ಗೊತ್ತಾಗುತ್ತೆ ನೋಡಿ. ಇದು ಡಬಲ್ ಇದೆ, ಒಂದು 8 ಇದು ಹಳೆಗನ್ನಡನ, ತುಂಬಾ ಹಳೆ ಇದು. ನಮ್ಮ ಪ್ರಕಾರ ಇದು 488 ಅನ್ಸುತ್ತೆ, ಬಟ್ ಅದಕ್ಕಿಂತ ಹಳೆ ಇದು. ಇಟ್ಕೊಳ್ಳಿ ಜೋಪಾನವಾಗಿ. ಇವಾಗ ಇಷ್ಟೇ ಇರೋದಾ? ಇವಾಗ ಇಷ್ಟೇ ಇರೋದು, ಭಾಳ ಇದ್ದು ಈಗ ಇಷ್ಟೇ ಇರೋದು. ಉಳಿದು ಬಾಕಿ ಎಲ್ಲ ಅದು ಹೇಳಿದ್ನಲ್ಲ, ಒರಳೆ ಗೆದ್ಲು ಥರ ಆ ಮರದ ಇದಕ್ಕೆ ನೋಡ್ದಲೇ ಹಾಳಾಗಿರೋದ. ನೋಡ್ದಲೇ ಆಗಿ ನಮ್ಮ ತಂದೆಯವರು ಒಬ್ಬರೇ ಇದ್ದರು ಆವಾಗ. ಇಲ್ಲಿ ತುಂಬ ಪುರೋಹಿತ್ಯ ಏರಿಯಾ, ಅದನ್ನೆಲ್ಲ ಮಾಡೋದು, ದೇವಸ್ಥಾನ ಪೂಜೆ ಮೇಂಟೈನ್ ಮಾಡೋದು ಅವ್ರ ಹತ್ರ ಒಬ್ಬರ ಕೈಲಿ ಆಗ್ತಾ ಇರಲ್ಲ. ಇವನ್ನ ಮರಿಗೆ ಒಳಗೆ ತುಂಬಿಸಿಟ್ಟಿದ್ರು, ಅದು ಅಲ್ಲೇ ಗೆದ್ಲು ಹಿಡಿದು ಎಲ್ಲ ಅದರಲ್ಲಿ ಉಳಿದವು ಇವಿಷ್ಟು ಜೋಪಾನ ಮಾಡ್ಕೊಳ್ಳಿ. ನೀವು ಅವಾಗಲೇ ಹೇಳ್ತಿದ್ರಲ್ಲ, ಅದು ಹೆಂಗೋ ಕ್ಲೀನ್ ಮಾಡೋದು ಏನೋ, ಅದು ಹೆಂಗೋ ಇತ್ತು ಅಂತ. ಸರ್, ಇದು ಹೇಗಿದೆ ಅಂದರೆ, ಈಗ ಇಲ್ಲಿ ಅವಾಗ ಬಿಲ್ಡಿಂಗ್ ಇರಲಿಲ್ಲ, ಒಳ್ಳೆಯ ರೀತಿಯ ಬಿಲ್ಡಿಂಗ್ ಇರಲಿಲ್ಲ, ತುಂಬ ಶಿಥಿಲಾವಸ್ಥೆಯಲ್ಲಿ ಇತ್ತು. ಅವಾಗ ಸೋರ್ತಾ ಇತ್ತು, ಮಳೆಗಾಲದಲ್ಲಿ ನೀರೆಲ್ಲ ಬರ್ತಾ ಇತ್ತು. ಅವಾಗ ಹೊಟ್ಟೆ ಪಾಡಿಗೂ ಕಷ್ಟ ಇರೋವಂಥ ಕಾಲ. ಇವನ್ನೆಲ್ಲ ಎಲ್ಲಿ ಮೇಂಟೈನ್ ಮಾಡಬೇಕು? ಹಂಗಾಗ್ಬಿಟ್ಟು ಹಣ ಎತ್ತಿಡೋಕ್ಕೂ ಚೀಲ ಇರಲಿಲ್ಲ. ಇನ್ನು ಗ್ರಂಥಗಳು, ದೊಡ್ಡ ಗ್ರಂಥಗಳು 2 ಮರಿಗೆ ತುಂಬಿಟ್ಕೊಂಡಿದ್ರು. ಯಾವ ಸಮಾಜಕ್ಕೂ ಅದ್ರ ಬಗ್ಗೆ ಅರಿವು ಇರಲಿಲ್ಲ, ಇವರಿಗೂ ಅಷ್ಟೊಂದು ಇರಲಿಲ್ಲ. ಹಂಗಾಗ್ಬಿಟ್ಟು ಎಲ್ಲ ಹಾಳಾಗಿದ್ದು. ಕಡೆಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಇತ್ತೀಚೆಗೆ ಕೊಟ್ಟಾಗ ಶ್ರವಣ ಬೆಳಗೊಳದ ಸ್ವಾಮೀಜಿಯವರು ಇವರು ಪ್ರಾಚಾರ್ಯರನ್ನು ಕಳಿಸ್ಬಿಟ್ಟು ಇದರಲ್ಲಿ ಎಷ್ಟಿದ್ದಾವೆ ಎಲ್ಲ ಗ್ರಂಥಗಳದ್ದು ಪರಿವಿಡಿ ಬರ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಿಂದನೇ ಅವರು ಒಂದು ಪೌಡರು, ಕೆಮಿಕಲ್ಸು ಎಲ್ಲ ತೊಗೊಬಂದ್ಬಿಟ್ಟು ಪ್ರಾಕೃತ ಅಧ್ಯಯನ, ಇಲ್ಲಿ ಹೆಡ್ಡಿಂಗ್ ಕೂಡ ಹಾಕಿದ್ದಾರೆ ನೋಡಿ, ಸಂಶೋಧನಾ ಸಂಸ್ಥೆಯವರು ಬಂದುಬಿಟ್ಟು ಇಲ್ಲಿ ಒಂದು 3 ದಿನ ಕೂತ್ಬಿಟ್ಟು ಪ್ರತಿ ಒಂದು ಪೇಜ್ಗಳನ್ನು ಆಯಿಲಿಂಗ್ ಮಾಡಿಬಿಟ್ಟು ಪೌಡರ್ ಸ್ಪ್ರೇ ಮಾಡಿಬಿಟ್ಟು ಅದನ್ನು ನೀಟಾಗಿ ಈ ರೀತಿ ಕ್ಲಾತಿಂಗ್ ಮಾಡಿ ಇದನ್ನು ಒಂದು ಗೋಡ್ರೇಜ್ ಥರದ್ದು ಗಿಫ್ಟ್. ಈ ವರ್ಷ ಇದು ಒಂದು ನವರಾತ್ರಿಯಲ್ಲಿ ಮೂಲಾ ನಕ್ಷತ್ರದ ದಿವಸ ಶಾರದಾ ಪೂಜೆ ಮಾಡಾಗ ಈ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡೋದೊಂದು ಪದ್ಧತಿ ಕ್ರಮ ಇದೆ. ಅದಕ್ಕೆ ಏನೋ ದೇವರು ಇಷ್ಟು ಉಳಿಸಿದ್ದಾನೆ, ಭಾಳ ಇದ್ದು ಇಷ್ಟು ಉಳಿಸಿದ್ದಾನೆ. ಇದನ್ನು ನಾವು ಆದಷ್ಟು ಜೋಪಾನ ಮಾಡ್ಕೊತೀವಿ.